ಹೀಗೆ ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಷಯ ನಾವು ಒಂದಾಗಿರಬೇಕು ಅಂತ ಒಂದು. ಎರಡನೇದು ಪ್ರಕೃತಿಯನ್ನು ಕೂಡ ನಾವು ರಕ್ಷಣೆ ಮಾಡ್ತಾ ಅದರೊಟ್ಟಿಗೆ ಬದುಕಬೇಕು. ಆಗ ಮಾತ್ರ ನಾವು ಒಂದು ಒಳ್ಳೆಯಬೇಕಂದ್ರೆ ಒಂದು ದೈವಭಕ್ತಿ ನಮ್ಮಲ್ಲಿ ಹೆಚ್ಚಾಗಬೇಕು. ಹಾಗಾಗಿ ಯಾವುದೇ ಒಂದು ಪೂಜೆ ಮಾಡಿಸಿದ್ರು ಕೂಡ ಧಾರ್ಮಿಕ ಸಭೆಗಳು ಎಲ್ಲ ನಮ್ಮಲ್ಲಿ ಸಹಜವಾಗಿರ್ತವೆ. ಹಾಗಾಗಿ ಇದು ಒಂದಷ್ಟು ಪ್ರಜ್ಞೆಯನ್ನು ನಮಗೆ ತಂದುಕೊಡ್ತದೆ. ಹಾಗಾಗಿ ನಾವು ಆ ಕಾರ್ಯಕ್ರಮಗಳು ನಾವು ಹೇಳ್ತೇವೆ, ಆದರೆ ಎಕ್ಸಾಂಪಲ್ ನಮಗೆ ಎಲ್ಲಿದ್ದಾರೆ. ಯಾಕೆಂದರೆ ಇದೇ ಊರಿನಲ್ಲಿ ಅವರಿದ್ದ ಊರಿನಲ್ಲಿ ಅವರದ್ದೊಂದು ಸಣ್ಣ ಅದರಿಂದ ಪ್ರಾರಂಭ ಮಾಡಿ ಇವತ್ತು ದೊಡ್ಡದಾಗಿ ಬೆಳೆದ ಒಂದು ಇಂಡಸ್ಟ್ರಿ ಮಾಡಿದ್ದಾರೆ, ಸುಮಾರು ಜನ ಕೆಲಸ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಆದರ್ಶರು ಆಗಿದ್ದಾರೆ. ನಮ್ಮ ಊರಿನಲ್ಲೇ ನಾವು ಏನು ಸಾಧನೆಗಳನ್ನು ಮಾಡಬಹುದು, ಪರವರಿಗೆ ಕಳಿಸ್ಬೇಕು ಅಂತ ಎಣಿಸೋದಕ್ಕಿಂತ ನಮ್ಮ ಊರಿನ ಮಕ್ಕಳು ನಮ್ಮ ಊರಿನಲ್ಲೇ ಇದ್ದಾಗ ಈ ಸಂಸ್ಕೃತಿ ಉಳಿಲಿಕ್ಕೆ ಅದು ಸಾಧ್ಯ ಆಗ್ತದೆ. ಅಂತಹ ಪ್ರಯತ್ನಗಳನ್ನು ನೀವೆಲ್ಲರೂ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಗೋವರ್ಧನ ಗಿರಿಯೊಳಗಿರುವ ಭಗವಂತನನ್ನು ಪೂಜೆ ಮಾಡಿ ಅಂತ ಆವತ್ತಿನಿಂದ ಗೋವರ್ಧನಗಿರಿಗೆ ಪೂಜೆ ಮಾಡುವ ಪ್ರಾರಂಭ ಆಗುತ್ತೆ. ಹಾಗಾಗಿ ಕಾಡು ಬೆಳೆಸಬೇಕು, ಪ್ರಕೃತಿಯನ್ನು ಆರಾಧಿಸಬೇಕು. ವೇದ ಮಂತ್ರದಲ್ಲಿ ಒಂದು ಮಾತು ಇದೆ, ತಸ್ಯ ಪ್ರಕೃತಿ ಲೀನಸ ಯಪ್ಪರಸ ಮಹೇಶ್ವರ ಅಂತ. ಪ್ರಕೃತಿಯ ಮಧ್ಯದಲ್ಲಿ ಏನಾಗಿದ್ದವನು ಸರ್ವೋತ್ತಮನಾದ ಭಗವಂತ ಅಂತ ಹೇಳುವಂಥ ಮಾತು ಏನಿದೆಯೋ ಅದಕ್ಕೆ ಪೂರಕವಾದ ರೀತಿಯಲ್ಲಿ ಪ್ರಕೃತಿಯ ಅಧಿದೇವತೆಯಾದ ಭಗವಂತನ ಪೂಜೆ ಮಾಡಬೇಕು ಅಂತ ಮೊತ್ತ ಮೊದಲು ಗೊಲ್ಲರಿಗೆ ಪ್ರೇರಣೆಯನ್ನು ಕೊಟ್ಟು ಗೋವರ್ಧನಗಿರಿ ಪೂಜೆ ಮಾಡಿಸಿದವನು ಶ್ರೀಕೃಷ್ಣ. ಮತ್ತೇನಾಯಿತು ಅಂದರೆ ನಿಮಗೆ ಗೊತ್ತಿದೆ, ಇಂದ್ರನಿಗೆ ಸಿಟ್ಟು ಬಂತು, ಧಾರಾಕಾರವಾಗಿ ಮಳೆ ಸುರಿಸಿದ. ಆಗ ಕಿರುಬೆರಡಲ್ಲಿ ಗೋವರ್ಧನಗಿರಿಯನ್ನು ಕೂಡ ನಾವು ಕಂಡಿದ್ದೇವೆ. ಅಂದ್ರೆ ಬೇರೆ ಯಾವುದೇ ರಾಜ್ಯಗಳಲ್ಲಿ, ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ಸಿಗದಲೇ ಇರುವಂತ ದೈವಾರಾಧನೆಯ ಪರಿಕಲ್ಪನೆ, ನಾಗಾರಾಧನೆಯ ಪರಿಕಲ್ಪನೆಯನ್ನ ನಮ್ಮ 2 ಜಿಲ್ಲೆಗಳಲ್ಲಿ ನಮ್ಮ ಹಿರಿಯರು ನಮಗೆ ಕೊಟ್ಟು ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ಹಸ್ತಾಂತರ ಮಾಡೋದ್ರ ಮುಖಾಂತರ ಇವತ್ತಿಗೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನ ಅನುಸರಿಸಿಕೊಂಡು ಬರ್ತಾ ಇರುವಂತ ಸಮಾಜ ನಮ್ದು. ಅದರ ಹಿನ್ನೆಲೆಯಲ್ಲಿಯೇ ಇವತ್ತು ನಾಗಮಂಡಲದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ರಾಮಕೃಷ್ಣಾಚಾರ್ಯರು ಮಾಡ್ತಾ ಇದ್ದಾರೆ. ನಾನು ರಾಮಕೃಷ್ಣಾಚಾರ್ಯರನ್ನ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆ ಅಂತ ಕೇಳಿದ್ರೆ, ತುಂಬಾ ಜನ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಮಾಡ್ತಾ ಕೃಷಿ ನನಗೆ ಪೂರೈಸೋದಿಲ್ಲ ಅಂತೇಳಿ ಉದ್ಯಮದ ಕಡೆಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಉಲ್ಟಾ, ಉದ್ಯಮವನ್ನು ಮಾಡ್ತಾ ಇದ್ದಂತ ವ್ಯಕ್ತಿ ಕೃಷಿಯ ಕಡೆಗೆ ಬಂದಿರುವಂತದ್ದು. ನಾವು ಇದನ್ನ ಎಲ್ಲೂ ಬೇರೆ ಕಡೆಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲ ಕುಟುಂಬಗಳು ಕೃಷಿ ಚಟುವಟಿಕೆಯಿಂದ ವಿಮುಕ್ತರಾಗ್ತಾ ಬೇರೆ ಬೇರೆ ರೀತಿಯಾದಂತಹ ಉದ್ಯಮ